ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ತಮಗೆಲ್ಲರಿಗೂ ಜೈ ಕ್ರಿಸ್ತ. ದೇವರ ವಾಕ್ಯ ಸಜೀವವಾದುದು, ದೇವರ ವಾಕ್ಯ ಸತ್ಯವಾದುದು, ದೇವರ ವಾಕ್ಯ ಎಂತಹ ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು. ಆ ವಾಕ್ಯವನ್ನು ಆಲಿಸುವುದೆಂದರೆ ದೇವರನ್ನೇ ನಾವು ಆಲಿಸುವುದು. ಆ ವಾಕ್ಯವನ್ನು ಆಲಿಸುವುದೆಂದರೆ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಆಲಿಸುವುದು. ಆ ವಾಕ್ಯವನ್ನು ಆಲಿಸುವುದೆಂದರೆ ನಾವು ದೇವರೊಡನೆ ಸಮಯ ಕಳೆಯುವುದು. ಆ ವಾಕ್ಯವನ್ನು ಆಲಿಸುವುದೆಂದರೆ ನಾವು ದೇವರೊಡನೆ ಸತ್ಸಂಬಂಧವನ್ನು ಬೆಳೆಸಿಕೊಳ್ಳುವುದು. ಆ ವಾಕ್ಯವನ್ನು ಆಲಿಸುವುದೆಂದರೆ ನಾವು ದೇವರೊಡನೆ ಒಂದಾಗಿ ಜೀವಿಸುವಂಥದ್ದು, ದೇವರೊಡನೆ ಜೀವಿಸುವಂಥದ್ದು. ಆದ್ದರಿಂದ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗೋಣ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 5 ವಾಕ್ಯಗಳು 12ರಿಂದ. ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಿಗೂ ಪ್ರಾಪ್ತಿಯಾಯಿತು. ಧರ್ಮಶಾಸ್ತ್ರವನ್ನು ಕೊಡುವುದಕ್ಕೆ ಮೊದಲೇ ಪಾಪವು ಲೋಕದಲ್ಲಿ ಇತ್ತು. ಆದರೆ ಧರ್ಮಶಾಸ್ತ್ರ ಇಲ್ಲದೇ ಇದ್ದುದರಿಂದ ಪಾಪವನ್ನು ಗಣನೆಗೆ ತಂದುಕೊಳ್ಳಲಾಗಲಿಲ್ಲ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣವು ದಬ್ಬಾಳಿಕೆ ನಡೆಸುತ್ತಿತ್ತು. ದೇವರ ಆಜ್ಞಾವಿಧಿಗಳನ್ನು ಮೀರಿ ಆದಾಮನು ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು. ಆದಾಮನು ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆಯಾಗಿದ್ದಾನೆ. ಆದರೆ ಆದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ. ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಮರಣಕ್ಕೊಳಗಾದರು ಎಂಬುದೇನೋ ನಿಜ. ಆದರೆ ದೇವರ ಅನುಗ್ರಹವು ಅದಕ್ಕಿಂತಲೂ ಅತ್ಯಧಿಕವಾದುದು. ಅಂತೆಯೇ ಯೇಸು ಕ್ರಿಸ್ತ ಎಂಬ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಲಭಿಸುವ ಉಚಿತಾರ್ಥ ವರಗಳು ಇನ್ನೂ ಅಧಿಕವಾದವು ಎಂಬುದೂ ನಿಜ. ದೇವರ ಉಚಿತಾರ್ಥ ವರಕ್ಕೂ ಒಬ್ಬ ಮನುಷ್ಯನ ಪಾಪದ ಪರಿಣಾಮಕ್ಕೂ ಎಷ್ಟೋ ವ್ಯತ್ಯಾಸವಿದೆ. ಆ ಒಂದು ಪಾಪದ ಪರಿಣಾಮವಾಗಿ ಮನುಷ್ಯನು ಅಪರಾಧಿ ಎಂದು ನಿರ್ಣಯಿಸಲ್ಪಟ್ಟನು. ಆದರೆ ಅನೇಕರು ಅಪರಾಧಿಗಳಾದ ಮೇಲೂ ಕೊಡಲಾಗುವ ಉಚಿತಾರ್ಥ ವರವು ದೇವರೊಡನೆ ಸತ್ಸಂಬಂಧವನ್ನು ಉಂಟು ಮಾಡುತ್ತದೆ. ಒಬ್ಬ ಮನುಷ್ಯನ ಅಪರಾಧದ ಕಾರಣ ಒಬ್ಬ ವ್ಯಕ್ತಿಯ ಮುಖಾಂತರ ಮರಣವು ಎಲ್ಲ ಮಾನವರ ಮೇಲೆ ದಬ್ಬಾಳಿಕೆ ನಡೆಸಿತು. ಆದರೆ ಹೇರಳವಾದ ದೈವಾನುಗ್ರಹವನ್ನು, ದೇವರೊಡನೆ ಸತ್ಸಂಬಂಧವೆಂಬ ಉಚಿತಾರ್ಥ ವರವನ್ನು ಪಡೆದವರಾದರೂ ಯೇಸು ಕ್ರಿಸ್ತ ಎಂಬ ಮಹಾತ್ಮನ ಮುಖಾಂತರ ಮತ್ತಷ್ಟು ವಿಪುಲವಾಗಿ ಸಜೀವವನ್ನು ಪಡೆದು ರಾಜ್ಯವಾಳುತ್ತಾರೆ. ಪ್ರಿಯರೇ, ಈ ವಾಕ್ಯವನ್ನು ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯಗಳು 12ರಿಂದ ನಾನೀಗ ಓದಿದೆ. ಈ ವಾಕ್ಯಗಳನ್ನು ಆಲಿಸುವಾಗಲೇ ನಮಗೆ ವಿಷಯ ಸ್ಪಷ್ಟವಾಗ್ತದೆ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯ, ಈ ಒಬ್ಬ ಮನುಷ್ಯ ಅಂದರೆ ಮೊದಲನೇ ಆದಾಮ, ಮತ್ತೊಬ್ಬ ಮನುಷ್ಯ ಅವರು ಯೇಸು ಕ್ರಿಸ್ತರು, ಕೊನೆಯ ಆದಾಮ. ಇದರಲ್ಲಿ ನಮಗೆ ಅರ್ಥವಾಗಬೇಕು, ನಾನು ಮಾನವನಾಗಿ ಹುಟ್ಟಿದವನು ಮೊದಲು ಆ ಒಬ್ಬ ಮಾನವ ಅಂದರೆ ಆ ಮೊದಲನೇ ಆದಾಮನೊಡನೆ ಇದ್ದವ. ಯಾಕೆಂದರೆ ದೇವರು ಆದಾಮ ಮತ್ತು ಹವ್ವರನ್ನು ಸೃಷ್ಟಿ ಮಾಡಿದರು. ಅವರನ್ನು ಸೃಷ್ಟಿ ಮಾಡುವಾಗ
ಮೊದಲು ಆದಾಮನನ್ನು ಮತ್ತು ಅವರ ಪಕ್ಕೆಲುಬನ್ನು ತೆಗೆದು ಹವ್ವಳನ್ನು ಸೃಷ್ಟಿ ಮಾಡಿದ್ದು. ಆದ್ದರಿಂದ ಈ ಆದಾಮನನ್ನು ಸೃಷ್ಟಿ ಮಾಡಿದಾಗ ಮಾನವರಾದ ಪ್ರತಿಯೊಬ್ಬರೂ ಆ ಆದಾಮನ ಒಳಗೆ ಒಂದು ಬೀಜದ ರೂಪದಲ್ಲಿ ಇದ್ದರು. ಅದು ಈಗ ವಂಶ ಪಾರಂಪರ್ಯವಾಗಿ ಪ್ರತಿಯೊಂದು ಮಗು ಹುಟ್ಟುವಾಗ ತಂದೆಯಿಂದ ಆ ಒಂದು ಆದಾಮನ ಗುಣ ಆ ಮನುಷ್ಯನಿಗೆ ಅದು ಹರಡಿ ಬರುತ್ತದೆ ವಂಶ ಪಾರಂಪರ್ಯವಾಗಿ. ಇದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಇದರಲ್ಲಿ ಜಾತಿ ಮತದ ವಿಷಯ ಇಲ್ಲ. ನೀನು ಮನುಷ್ಯನಾಗಿ ಹುಟ್ಟಿದೀಯಾ, ಹಾಗಾದರೆ ನೀನು ಈ ಆದಾಮನಿಂದ ಹುಟ್ಟಿ ಬಂದವ. ಅಂದರೆ ನಮ್ಮ ತಾತ ಮುತ್ತಜ್ಜ ಕೊನೆಗೆ ನಾವು ಹೋದರೆ ಆದಾಮನಲ್ಲಿಗೆ ಹೋಗ್ತೇವೆ. ಆದ್ದರಿಂದ ಈ ಮೊದಲನೇ ಆದಾಮನಿಂದ ನಮಗೆ ಬಂದದ್ದು ಏನಂದರೆ ಪಾಪ. ಯಾಕೆಂದರೆ ಅವನು ದೇವರಿಗೆ ಅವಿಧೇಯನಾದ. ನಾನು ಕೂಡ ಆವಾಗ ಅವನ ಒಳಗೆ ಇದ್ದವ, ಗಂಡ ಆಗಲಿ ಹೆಣ್ಣಾಗಿರಲಿ. ಅಂದರೆ ಆದಾಮ ಮತ್ತು ಅವಳಿಂದ ಕಾಯಿನ ಆಬೇಲ ಹುಟ್ಟಿದರು. ಹೀಗೆ ಮನುಷ್ಯ ಸೃಷ್ಟಿಯಾಗ್ತಾ ಇವತ್ತು ಈವರೆಗೆ ಹುಟ್ಟಿದ ಮಗು, ಇನ್ನು ಮುಂದೆ ಹುಟ್ಟುವ ಮಕ್ಕಳೆಲ್ಲ ನಮ್ಮ ಅಲ್ಲಿಂದ ಬಂದವರು. ಆದರೆ ಈ ಕೊನೆಯ ಆದಾಮ ಎಂಬ ಯೇಸು ಕ್ರಿಸ್ತರು ಇವರು ಆ ಆದಾಮ, ಮೊದಲನೇ ಆದಾಮ ಏನು ಮಾಡಿದ ಅದಕ್ಕೆ ಸರಿಯಾಗಿ ವಿರೋಧವಾಗಿ ನಡೆದುಕೊಂಡ. ಅಂದರೆ ಅಲ್ಲಿ ಅವನು ದೇವರಿಗೆ ಅವಿಧೇಯನಾದ. ಇಲ್ಲಿ ಕೊನೆಯ ಆದಾಮ ಎಂಬ ಯೇಸು ಕ್ರಿಸ್ತರು ದೇವರಿಗೆ ವಿಧೇಯರಾಗಿ ನಡೆದರು. ಆದ್ದರಿಂದ ಇವತ್ತು ನಾನು ಈ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದು ಬಹಳ ಮುಖ್ಯ. ಆವಾಗ ನನ್ನಲ್ಲಿ ಏನಾಗ್ತದೆ ಅಂದರೆ ನಾನು ಒಂದು ನೂತನ ಸೃಷ್ಟಿಯಾಗುತ್ತೇನೆ. ನಾನು ಆ ಆದಾಮನಿಂದ ಬಂದ ಪಾಪದ ಆ ಕಲೆ, ಆ ಪಾಪ ಎಂಬ ಆ ಒಂದು ಪಾಪದ ಒಂದು ಆ ಸಮಸ್ಯೆ ಅಥವಾ ಏನೇ ಅದು ನಾವು ಪಾಪ ಎಂಬುದೇನಿದೆ ಅದು ನನ್ನಿಂದ ತೊಳೆದು ಹೋಗ್ತದೆ. ಯಾಕೆಂದರೆ ಈ ಕೊನೆಯ ಆದಾಮ ಎಂದ ಯೇಸು ಕ್ರಿಸ್ತರು ಆ ಪಾಪವನ್ನು ಮಾಡಲಿಲ್ಲ, ದೇವರಿಗೆ ಅವರು ಅವಿಧೇಯನಾಗಿ ನಡೆಯಲಿಲ್ಲ. ಅದಕ್ಕೆ ಯೋಹನನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿಕೋದೇಮನಿಗೆ ಯೇಸು ಕ್ರಿಸ್ತರು ಹೇಳ್ತಾರೆ, ಒಬ್ಬ ಮಾನವನು ಹೊಸದಾಗಿ ಹುಟ್ಟದ ಹೊರತು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಆವಾಗ ಅವನು ಹೇಳ್ತಾನೆ, ಒಬ್ಬನು ಹುಟ್ಟಿದು ಬೆಳೆದ ಮೇಲೆ ಪುನಃ ತಾಯಿಯ ಗರ್ಭಕ್ಕೆ ಹೋಗಿ ಸೇರಲು ಸಾಧ್ಯವೇ? ಆ ರೀತಿ ಅಲ್ಲ ಅಂತ ಯೇಸು ಆ ನಿಕೋದೇಮನಿಗೆ ಹೇಳ್ತಾರೆ. ಅಂದರೆ ಅವನಿಗೂ ಹಳೆ ಒಡಂಬಡಿಕೆ ಮತ್ತು ಭಾಳಷ್ಟು ಜ್ಞಾನ ಅವನಿಗೆ ಇತ್ತು ಅದರ ಬಗ್ಗೆ. ಆದರೆ ಈ ಹೊಸ ವಿಷಯಗಳು ಯೇಸು ಕ್ರಿಸ್ತರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅದು ಅವನಿಗೆ ತಕ್ಷಣ ಅರ್ಥ ಆಗಲಿಲ್ಲ. ಮತ್ತು ಯೇಸು ಕ್ರಿಸ್ತರು ಹೇಳ್ತಾರೆ, ಆ ರೀತಿ ಅಲ್ಲ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದ ಹೊರತು ಯಾರು ಕೂಡ ಸ್ವರ್ಗ ಸಾಮ್ರಾಜ್ಯ ಸೇರಲು ಸಾಧ್ಯ ಇಲ್ಲ. ಅಂದರೆ ನಾವು ಆದಾಮ ತಪ್ಪು ಮಾಡಿದಾಗ ನಾವೆಲ್ಲರೂ ಆತ್ಮದಲ್ಲಿ ಸತ್ತೇವು, ಶರೀರದಲ್ಲಿ ಅಲ್ಲ. ಯಾಕಂದರೆ ಆ ಫಲವನ್ನು ತಿಂದಾಗ ಕೂಡ ದೇವರಿಗೆ ಅವಿಧೇಯನಾಗಿ ಆದಾಮ ಹವ್ವ ನಡೆದಾಗ ಅವರು ಶರೀರದಲ್ಲಿ ಸಾಯಲಿಲ್ಲ, ಸತ್ತದ್ದು ಮತ್ತೆ ಅವರ ಆತ್ಮದಲ್ಲಿ ಸತ್ತರು. ಈಗ ನಾವು ಆತ್ಮದಲ್ಲಿ ಪುನಃ ನಾವು ಯಾವಾಗ ಜೀವಂತರಾಗ್ತೇವೆ ಅಂದರೆ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ. ಮತ್ತು ನೀರೆಂದರೆ ಇಲ್ಲಿ ದೇವರ ವಾಕ್ಯ ಎಂದು ನಾವು ತೆಗೆದುಕೊಂಡು ಆ ನೀರು ಮತ್ತು ಆತ್ಮ, ನೀರಿನಿಂದಲೂ ಆತ್ಮದಿಂದಲೂ, ದೇವರ ವಾಕ್ಯ ಎಂಬ ನೀರಿನಿಂದಲೂ ಹಾಗೂ ಪವಿತ್ರ ಆತ್ಮರಿಂದಲೂ ನಾವು ಹೊಸದಾಗಿ ಹುಟ್ಟಿದಾಗ ನಾವು ನೂತನ ಸೃಷ್ಟಿಗಳಾಗ್ತೇವೆ. ಆ ಮೊದಲನೇ ಆದಾಮದಿಂದ ನಾವು ಡಿಸ್ಕನೆಕ್ಟ್ ಆಗ್ತೇವೆ. ಮಾತ್ರವಲ್ಲ, ನಮ್ಮ ತಂದೆ ತಾಯಿಯಿಂದಲೂ ಕೂಡ ನಾವು ಡಿಸ್ಕನೆಕ್ಟ್ ಆಗ್ತೇವೆ. ಯಾಕೆಂದರೆ ನಾವು ತಂದೆ ತಾಯಿಯಿಂದ ಹುಟ್ಟಿ ಬಂದಾಗ ಆ ಪಾಪದ ಸ್ವಭಾವ ನಮ್ಮಲ್ಲಿತ್ತು. ಯಾವಾಗ ಅದಕ್ಕೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುತ್ತೇವೆ, ಯೇಸುವನ್ನು ನನ್ನ ಪ್ರಭು ದೇವರು ರಕ್ಷಕರು ಎಂದು ಸ್ವೀಕಾರ ಮಾಡ್ತೇವೆ, ಆವಾಗ ನಮ್ಮಲ್ಲಿ ಒಂದು ಹೊಸ ವಿಷಯ ಅಲ್ಲಿ ಮೂಡ್ತದೆ. ಕಣ್ಣಿಗೆ ಕಾಣುವುದಿಲ್ಲ, ವಿಶ್ವಾಸದಲ್ಲಿ. ಮತ್ತು ಅದಕ್ಕೆ ದಾಖಲೆ ಇದೆ ಪವಿತ್ರ ಗ್ರಂಥದಲ್ಲಿ. ದೇವರ ವಾಕ್ಯದಲ್ಲಿ ಬರೆದಿರೋ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ, ಯೇಸುವನ್ನು ವಿಶ್ವಾಸಿಸಿದಾಗ ನನ್ನಲ್ಲಿ ಏನು ಒಂದು ವಿಶೇಷ ಒಂದು ಬದಲಾವಣೆ ಆಗುತ್ತದೆ ಎಂಬುದನ್ನು ನಾವು ಅದರಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಪ್ರಿಯರೇ, ಒಬ್ಬ ಮಾನವನಿಂದ ಪಾಪದಿಂದ ಮರಣ, ಇನ್ನೊಬ್ಬ ವ್ಯಕ್ತಿಯಿಂದ ಅವನು ದೇವನಿಗೆ ವಿಧೇಯರಾಗಿ ನಡೆದರಿಂದ ಸಜೀವ, ನಿತ್ಯ ಜೀವ, ಪಾಪದಿಂದ ಬಿಡುಗಡೆ ಮಾನವ ಕುಲಕ್ಕೆ ದೊರಕಿತು. ಪುನಃ ನಾನು ಹೇಳಲು ಇಚ್ಛೆ ಪಡ್ತೇನೆ, ಇದರಲ್ಲಿ ಜಾತಿ ಮತ ಎಂಬ ವಿಷಯ ಇಲ್ಲ. ಗಂಡು ಹೆಣ್ಣು ಎರಡು ಮಾತ್ರ ನಾವು ಇಲ್ಲಿ. ಜಾತಿ ಮತ ಎಂಬುದು ನಾವು ಮನುಜರು ಮಾಡಿದಂಥ ವಿಷಯಗಳು. ಆದ್ದರಿಂದ ಯೇಸು ಕ್ರಿಸ್ತರು ಅನ್ನು ರಕ್ಷಕರನ್ನಾಗಿ ದೇವರು ಕಳುಹಿಸಿದ್ದು ಇಡೀ ಮಾನವ ಕುಲದ ಸಲುವಾಗಿ. ಇಡೀ ಮಾನವ ಕುಲದ ರಕ್ಷಕರನ್ನಾಗಿ ತಂದೆ ದೇವರು ಯೇಸು ಕ್ರಿಸ್ತರನ್ನು ಕಳುಹಿಸಿದ್ದು, ಅಥವಾ ಅವರೇ ಮನುಜರಾಗಿ ಬಂದದ್ದು, ವಾಕ್ಯ ಎಂಬುವರು ಮನುಜರಾದರು ಎಂಬುದು. ಇದರಿಂದ ಪ್ರಿಯರೇ, ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆದುಕೊಳ್ಳುತ್ತೇವೆ. ಕಳೆದುಕೊಂಡ ಸಂಬಂಧವನ್ನು ಪುನಃ ನಾವು ಪಡೆದುಕೊಳ್ಳುತ್ತೇವೆ ಯಾವಾಗ? ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ. ಅದಕ್ಕೆ ದೇವರು
ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ಪಡೆದು ಆ ಯೋರ್ದಾನ್ ನದಿ ತೀರದಲ್ಲಿ ಆ ನೀರಿನ ಮೇಲೆ ಬಂದಾಗ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮರು ಅವರ ಮೇಲೆ ಬಂದರು. ದೇವರ ವಾಣಿ ಆಕಾಶವು ತೆರೆಯಲ್ಪಟ್ಟಿತು ಅಂತ ಬರೆದಿದೆ. ದೇವರ ವಾಣಿ ಕೇಳಿಸಿ, ಈತನು ನನ್ನ ಮಗನು, ನನಗೆ ಪರಮ ಪ್ರಿಯನು, ನನ್ನ ಮೆಚ್ಚುಗೆಗೆ ಪಾತ್ರನು, ಅವನ ಮಾತಿಗೆ ಕಿವಿಗೊಡಿ. ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತರು ನಮ್ಮ ಸರ್ವಸ್ವವೂ ಆಗಿದ್ದಾರೆ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಅವರ ಬಗ್ಗೆ ನನಗೆ ಅರಿವಾಗಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾನು ಮಗ್ನನಾಗಿರಬೇಕು. ದೇವರ ವಾಕ್ಯದಲ್ಲಿ ಮಗ್ನನಾಗಿ ನಾನು ಆ ಪವಿತ್ರ ಬೈಬಲ್ನಲ್ಲಿ ಬರೆದ ವಿಷಯಗಳನ್ನು, ಯೇಸು ಕ್ರಿಸ್ತರ ಬಗ್ಗೆ ಏನು ಬರೆದಿದೆಯೋ ಆ ವಿಷಯಗಳನ್ನು ನಾನು ಏನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಸಮಯ ಕಳೆದು ಅವರ ಬಗ್ಗೆ ಬೋಧನೆಯನ್ನು ಪುನಃ ಪುನಃ ಆಲಿಸಿ ನಾನು ಆ ಯೇಸು ಕ್ರಿಸ್ತರನ್ನು ಅವರ ಪರಿಚಯ ನನಗೆ ಆಗಬೇಕು. ಅವರ ಪರಿಚಯ ನನಗೆ ಆದಾಗ ಪ್ರಿಯರೇ, ನಾನು ಆ ಯೇಸು ಕ್ರಿಸ್ತರಿಗೆ ಸೇರಿದ ವ್ಯಕ್ತಿ ಆಗುತ್ತೇನೆ. ಆವಾಗ ನಾನು ಒಬ್ಬ ನೂತನ ಸೃಷ್ಟಿ ಆಗುತ್ತೇನೆ, ನಾನು ದೇವರ ಮಗು ಆಗ್ತೇನೆ. ಯೋವನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರು ಯೇಸು ಕ್ರಿಸ್ತರಲ್ಲಿ ಅಂದರೆ ಅವರ ನಾಮದಲ್ಲಿ ವಿಶ್ವಾಸ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ದೇವರು ಕೊಟ್ಟರು. ಯಾಕೆಂದರೆ ಅವರ ಯೇಸು ಎಂಬ ಪದದ ಅರ್ಥವೇ ನಮಗೆ ಪಾಪದಿಂದ ಬಿಡುಗಡೆ ಕೊಡುವವರು ಅಂತ. ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಬರೆದಿದೆ, ಅವನಿಗೆ ನೀವು ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಅವರು ಮಾನವರನ್ನು ತಮ್ಮ ಪಾಪದಿಂದ ಬಿಡುಗಡೆ ಕೊಡುವರು. ಯೇಸು ಅಂದರೆ ದೇವರೇ ನನ್ನ ರಕ್ಷಣೆ, ಗಾಡ್ ಈಸ್ ಮೈ ಸಲ್ವೇಷನ್, ಅಥವಾ ಬಿಡುಗಡೆ ಕೊಡುವವರು ಅಂತ. ಅದನ್ನು ಪ್ರಿಯರೇ, ನಾವು ಯೇಸು ಆ ನಾಮದಲ್ಲಿಯೇ ಅಷ್ಟು ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿಯೇ ಎಲ್ಲ ದುರಾತ್ಮ ಓಡಿ ಹೋಗುವಂಥದ್ದು. ಇವತ್ತು ದೇವರನ್ನು ಆರಾಧಿಸುವ ಬದಲು ನಾವು ದುರಾತ್ಮನನ್ನು ಹೆಚ್ಚು ಪ್ರೀತಿಸಿ, ಅಂದರೆ ಅವರಿಗೆ ಭಯಪಟ್ಟು ನಾವು ಜೀವಿಸ್ತಾ ಇದ್ದೇವೆ. ಆದರೆ ಯೇಸು ಎಂಬ ಈ ನಾಮ ನಮ್ಮ ಕೈಯಲ್ಲಿದೆ, ಯೇಸು ಎಂಬ ದೇವರು ನಮ್ಮಲ್ಲಿದ್ದಾರೆ. ಅವರ ನಾಮವನ್ನು ಉಪಯೋಗಿಸಿ ಆ ದೆವ್ವವನ್ನು ಓಡಿಸುವುದರ ಬದಲು ಆ ದೆವ್ವಕ್ಕೆ ಅಂಜಿ ನಾವು ಜೀವಿಸುವುದು ಬಹಳಷ್ಟು ಕಡೆ ಕಾಣ್ತಾ ಇದ್ದೇವೆ. ಯೇಸುವನ್ನು ವಿಶ್ವಾಸಿಸಿದವರು ಕೂಡ, ಅಂದರೆ ಅವರ ಪರಿಚಯ ಇದ್ದವರು ಕೂಡ ದೆವ್ವಕ್ಕೆ ಅಂಜಿ ಜೀವಿಸುವವರಿದ್ದಾರೆ. ಯೇಸು ಕ್ರಿಸ್ತರು ನನ್ನ ನಾಮದಲ್ಲಿ ನೀವು ದೆವ್ವಗಳನ್ನು ಓಡಿಸುವಿರಿ, ಬಿಡಿಸುವಿರಿ ಅಂತ ಹೇಳಿದರು. ಪ್ರಿಯರೇ, ಯೇಸು ಎಂದರೆ ನಾವು ದೇವರು ಕೊಟ್ಟ ಅತಿ ದೊಡ್ಡ ಆಸ್ತಿ. ನಮಗೆ ಅದಕ್ಕಿಂತ ಮಿಗಿಲಾದ ಆಸ್ತಿ ಬೇರೆ ಇಲ್ಲ. ಯಾಕೆಂದರೆ ಅವರೇ ಎರಡನೆಯ ಕೊನೆಯ ಆದಾಮ, ದೇವರಿಗೆ ವಿಧೇಯರಾದ ವ್ಯಕ್ತಿ. ಆ ವಿಧೇಯತೆಯ ಮುಖಾಂತರ ನಮ್ಮ ಅವಿಧೇಯತೆಯಿಂದ ನಾವು ಪಡೆದುಕೊಂಡ ಮರಣವನ್ನು, ನಿತ್ಯ ಮರಣವನ್ನು, ಶಾಪವನ್ನು, ಕಾಯಿಲೆಯನ್ನು, ಬಡತನವನ್ನು ಎಲ್ಲವನ್ನು ಅವರು ಹೋಗಲಾಡಿಸಿದರು. ಶಿಲುಬೆಯಿಂದ ತಂದೆಯೇ ಎಲ್ಲವೂ ನೆರವೇರಿತು ಅಂತ ಹೇಳಿದರು ಅವರು. ಯೋವನನ ಶುಭ ಸಂದೇಶ 19ನೇ ಅಧ್ಯಾಯ 30ನೇ ವಾಕ್ಯ. ಎಲ್ಲವೂ ನೆರವೇರಿತು. ಆದ್ದರಿಂದ ಪ್ರಿಯರೇ, ಯೇಸು ಕ್ರಿಸ್ತರು ನಮಗೆ ರಕ್ಷಣೆಯನ್ನು ನೀಡಿದ್ದಾರೆ. ಇವತ್ತು ನನ್ನ ಕೆಲಸ ಇಷ್ಟೇ, ನಾನು ಆಲೋಚಿಸುವ ವಿಷಯಗಳನ್ನು ನಾನು ಬದಲಾಯಿಸುವಂಥದ್ದು. ನನ್ನ ಆಲೋಚನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲದೇ ಇದ್ದರೆ ಅದನ್ನು ನಾನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬದಲಾಯಿಸುವಂಥದ್ದು. ನಾನು ಯೇಸುವನ್ನು ಇನ್ನೂ ಕೂಡ ನನ್ನ ರಕ್ಷಕ, ಪ್ರಭು, ದೇವರೆಂದು ಇಲ್ಲದೇ ಇದ್ದಾಗ ಈ ಕ್ಷಣ ಪ್ರಿಯರೇ, ಯೇಸುವೆ ನೀನೇ ನನ್ನ ಪ್ರಭು, ದೇವರು, ರಕ್ಷಕರು ಎಂದು ಸ್ವೀಕರಿಸುವಂಥದ್ದು ವೈಯಕ್ತಿಕವಾಗಿ. ಮತ್ತು ನಾವು ಅದನ್ನು ಇನ್ನೊಬ್ಬರಿಗೆ ಹೇಳಲು ಅಂಜುವ ವಿಷಯ ಕೂಡ ಇಲ್ಲ. ಯಾಕೆಂದರೆ ಅವರಿಂದ ಅಲ್ಲದೆ ರಕ್ಷಣೆ ಎಂಬುದು ಇಲ್ಲ. ಯಾಕೆಂದರೆ ಯೇಸು ಕ್ರಿಸ್ತರು ಮಾತ್ರ ಮಾನವ ಕುಲದ ಏಕೈಕ ರಕ್ಷಕರಾಗಿದ್ದಾರೆ. ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ರಕ್ಷಣೆಗೆ ಯೇಸುವಿನ ನಾಮದಿಂದಲ್ಲದೆ ರಕ್ಷಣೆಗೆ ಬೇರೊಂದು ಹೆಸರು ದೇವರು ಕೊಟ್ಟದಿಲ್ಲ. ಅಂದರೆ ಆ ನಾಮ, ಯೇಸು ಎಂಬ ನಾಮದಲ್ಲಿ ಅಷ್ಟು ಶಕ್ತಿ, ಅಷ್ಟು ಬಿಡುಗಡೆ, ಆ ರಕ್ಷಣೆ ಹಾಗೂ ಎಲ್ಲವೂ ಅದರಲ್ಲಿ ವಿಲೀನಗೊಂಡಿದೆ. ಆದ್ದರಿಂದ ಪ್ರಿಯರೇ, ನಾವು ಭಾಗ್ಯವಂತರು. ಯೇಸುವಿನ ಬಗ್ಗೆ ಹೆಚ್ಚು ಹೆಚ್ಚಾಗಿ ನಾವು ಆಲಿಸೋಣ, ಯೇಸುವಿನ ಬಗ್ಗೆ ಹೆಚ್ಚು ಹೆಚ್ಚಾಗಿ ನಾವು ಧ್ಯಾನಿಸೋಣ, ಯೇಸುವಿನ ಬಗ್ಗೆ ಹೆಚ್ಚು ಹೆಚ್ಚಾಗಿ ನಾವು ಇನ್ನೊಬ್ಬರಲ್ಲಿ ಹಂಚಿಕೊಳ್ಳೋಣ. ಯೇಸುವಿನಲ್ಲಿ ನಾವು ಆ ಸಂಬಂಧವನ್ನು ಬೆಳೆಸಿಕೊಳ್ಳೋಣ. ಆ ಯೇಸುವಿನ ಬಗ್ಗೆ ನಾವು ಇನ್ನೊಬ್ಬರಿಗೆ ಧೈರ್ಯವಾಗಿ ಸಾರಲು ಕೂಡ ಅಂಜದಿರೋಣ. ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಎಷ್ಟೇ ದೊಡ್ಡ ನೆರವನ್ನು ಮಾಡಿದರು, ಸಹಾಯವನ್ನು ಮಾಡಿದರು, ಯೇಸುವನ್ನು ಕೊಡದೇ ಇದ್ದಾಗ ನಾವು ಎಲ್ಲವನ್ನು ಕೊಟ್ಟು ವ್ಯರ್ಥ ಎಂದು ಹೇಳ್ಬೋದು. ಆದ್ದರಿಂದ ಯೇಸುವನ್ನು ಕೊಡ್ತೀಯಾ, ಬೇರೆ ವಿಷಯಗಳನ್ನು ಕೊಡಬಾರ್ದಂತ ನಾನು ಹೇಳ್ತಾ ಇಲ್ಲ, ಕೊಡಬೇಕು ಖಂಡಿತವಾಗಿಯೂ. ಆದರೆ ಎಲ್ಲವನ್ನು ಕೊಟ್ಟು ಯೇಸುವನ್ನು ಕೊಡದೇ ಇದ್ದಾಗ ನಾವು
ಎಲ್ಲವನ್ನು ಕೊಟ್ಟು ಲೋಕದ ವಿಷಯಗಳನ್ನು ಕೊಟ್ಟು ಏನು ಕೂಡ ಕೊಡದ ಹಾಗೆ. ಆದ್ದರಿಂದ ಪ್ರಿಯರೇ, ಈ ಯೇಸು ಕ್ರಿಸ್ತರು ನಮಗೆ ರಕ್ಷಕರು, ಪ್ರಭು, ದೇವರು ಆಗಿದ್ದಾರೆ. ಅವರು ಈ ಲೋಕಕ್ಕೆ ಬಂದು 2026 ವರ್ಷಗಳು ಈಗ ನಡೆಯುತ್ತಾ ಇವೆ. ಅವರನ್ನು ಈ ಪವಿತ್ರ ಬೈಬಲ್ ಧರ್ಮ ಗ್ರಂಥದ ಮುಖಾಂತರ ನಾವು ಅರಿತುಕೊಂಡು ಅವರ ಸಂಬಂಧದಲ್ಲಿ ಬೆಳೆದು ಅವರು ನಮಗೆ ಕೊಟ್ಟ ರಕ್ಷಣೆಯನ್ನು ಎಲ್ಲ ರೀತಿಯ ಕೇಡಿನಿಂದ ನಮಗೆ ಅವರು ಕೊಟ್ಟ ರಕ್ಷಣೆಯನ್ನು ನಮ್ಮದಾಗಿಸಿಕೊಳ್ಳೋಣ. ನಮ್ಮದಾಗಿಸಿಕೊಂಡು ನಮ್ಮ ಮುಖಾಂತರ ಅದನ್ನು ನಾವು ಪರರಿಗೂ ಹಂಚೋಣ. ಆದ್ದರಿಂದ ಪ್ರಿಯರೇ, ಇಲ್ಲಿ ನಮ್ಮ ಜೀವನದ ಗುರಿಯನ್ನು ನಾವು ಮುಟ್ಟಿದಂತೆ ಇಂಥ ಸೌಭಾಗ್ಯವನ್ನು ಈವಾಗಲೇ ದೇವರು ನಮಗೆ ಪ್ರಭು ಕ್ರಿಸ್ತರ ಮುಖಾಂತರ ಅನುಗ್ರಹಿಸಿದ್ದಾರೆ. ಅದನ್ನು ನಾವು ನಮ್ಮದಾಗಿಸಿಕೊಳ್ಳೋಣ. ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮರೇ, ನೀವೇ ನಮಗೆ ನೆರವು ಮಾಡಿದ್ದಕ್ಕಾಗಿ, ನೀವೇ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆಂಬ ಪ್ರಾರ್ಥನೆಯನ್ನು ಕೂಡ ಪ್ರತಿದಿನ ನಾವು ಮಾಡಿ ಆ ರಕ್ಷಣೆಯ ಫಲವನ್ನು ಅನುಭವಿಸಿ ಪರರಿಗೆ ಹಂಚುವವರಾಗೋಣ. ಎಲ್ಲರಿಗೂ ಜೈ ಕ್ರಿಸ್ತ.